ಕರ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸುತ್ತಾ ಡಿಸೆಂಬರ್ 5ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಆದುದರಿಂದ ಸಹೋದರರೇ, ನಿಮ್ಮ ಕರೆಯುವಿಕೆಯನ್ನು ಆಯ್ಕೆಯನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಜಾಗ್ರತೆಯಾಗಿರಿ. ಯಾಕೆಂದರೆ ಇವುಗಳನ್ನು ನೀವು ಮಾಡಿದರೆ ಎಂದಿಗೂ ತಪ್ಪಿ ಹೋಗುವುದಿಲ್ಲ. 2 ಪೇತ್ರ 1ನೇ ಅಧ್ಯಾಯ 10ನೇ ವಚನ. ಈ ಮೇಲಿನ ವಿಚಾರಗಳನ್ನು ಪರಿಪೂರ್ಣವಾಗಿ ಮಾಡುವುದು ಮಾತ್ರವೇ ಅಂತಿಮ ಕಾರ್ಯವಲ್ಲ, ಮತ್ತು ಕ್ರಿಸ್ತನ ನೀತಿಯು ನಮ್ಮ ದ್ರೋಹಗಳನ್ನು ಮರೆಮಾಡುವುದು ಮತ್ತು ನಮ್ಮ ಅನುದಿನದ ಕೊರತೆಗಳನ್ನು ಸರಿದೂಗಿಸುವುದು ಮಾತ್ರವಲ್ಲ, ಆದರೆ ನಮ್ಮ ನಂಬಿಕೆಗೆ ಕ್ರಿಸ್ತನು ಹೊರಿಸಿದ ನೀತಿಯನ್ನು ಸೇರಿಸಿದರೆ ನಮ್ಮ ಸಾಮರ್ಥ್ಯದ ಮಟ್ಟಿಗೆ ಈ ಎಲ್ಲ ಕೃಪೆಗಳನ್ನು ನಾವು ಬೆಳೆಸಿಕೊಂಡಿದ್ದಾದರೆ ನಾವು ಎಡವಿ ಬೀಳುವುದಿಲ್ಲ. ನಾವು ಮಾಡಬಹುದಾದ ಎಲ್ಲವನ್ನು ಮಾಡಿದ ನಂತರವೂ ನಾವು ಪ್ರಯೋಜನವಿಲ್ಲದ ಸೇವಕರಾಗಿದ್ದೇವೆ. ನಮ್ಮ ಸ್ವಂತ ನೀತಿಯಲ್ಲಿ ಭರವಸೆ ಇಡಲು ನಾವು ಧೈರ್ಯ ಇಲ್ಲದವರಾಗಿದ್ದೇವೆ. ಆದರೆ ಕ್ರಿಸ್ತನಲ್ಲಿರುವ ನಂಬಿಕೆಯಿಂದ ನಮಗೆ ಸಿಗುವ ನಿಲುವಂಗಿಯು ನಮ್ಮದಾಗುತ್ತದೆ. ಸ್ಥಿರವಾಗಿ ಎಚ್ಚರಿಕೆಯಿಂದ ನಾವು ನಮ್ಮ ಸ್ವಂತ ರಕ್ಷಣೆಯನ್ನು ಭಯದಿಂದಲೂ ಮತ್ತು ನಡುಕದಿಂದಲೂ ಸಾಧಿಸಿಕೊಳ್ಳುತ್ತೇವೆ. ಯಾರೆಲ್ಲ ಪಾಪವನ್ನು ತ್ಯಜಿಸಲು ಬಯಸುತ್ತಾರೋ ಮತ್ತು ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಎಂದು ತಿಳಿದು ಪರಿಶುದ್ಧತೆಯನ್ನು ಹುಡುಕುವವರಿಗೆ ಮಾತ್ರ ಕ್ರಿಸ್ತನ ನೀತಿಯು ಅನ್ವಯಿಸುತ್ತದೆ ಎಂಬುದೇ. ಆಮೆನ್.